ನಮಸ್ಕಾರ ವೀಕ್ಷಕರೇ, ನಾವೇ ಬಂದಿದ್ವಿ JP ನಗರ್ 6th ಫೇಸ್ಗೆ. ಸೊ ಇಲ್ಲಿ ಬೆಂಗಳೂರಿನ ಅತಿ ದೊಡ್ಡ ಮಾವಿನ ಹಬ್ಬ ನಡೀತದೆ. ಸೊ ಈ ಒಂದು ಉತ್ಸವ ನಡೀತಾ ಇರತಕ್ಕಂಥದ್ದು ಶುಭ್ ಕನ್ವೆನ್ಷನ್ ಸೆಂಟರ್. ಇನ್ನು ಈ ಒಂದು ಮೇಳ ಮೇ 31ರವರೆಗೂ ಸಹ ಇರುತ್ತೆ. ಸೊ ನೀವೇನಾದ್ರೂ ಬೆಂಗಳೂರಿನ JP ನಗರದ ಸುತ್ತಮುತ್ತ ಇದ್ರೆ ಖಂಡಿತ ಈ ಒಂದು ಮಾವಿನ ಮೇಳಕ್ಕೆ ಬರ್ಬೋದು. ಈ ಒಂದು ಮಾವಿನ ಮೇಳ ಮೇ 31ರ ತನಕ ಕೂಡ ಇರುತ್ತೆ. ಇನ್ನು ಈ ಒಂದು ಮೇಳದಲ್ಲಿ ನಮ್ಮನ್ನ ಸ್ವಾಗತ ಮಾಡುವಂಥದ್ದು ಆರ್ಗ್ಯಾನಿಕ್ ಮ್ಯಾಂಗೋ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೈತರಿಂದ ಗ್ರಾಹಕರಿಗೆ ನೇರವಾಗಿ ಈ ಒಂದು ಮಾವಿನ ಹಣ್ಣನ್ನ ಕೊಡ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಒಳಗಡೆ ಹೋಗೋಣ, ಏನೆಲ್ಲ ಇದೆ ಅಂತ ನಾವು ಕೇಳೋಣ. ಇನ್ನು ಈ ಒಂದು ಮೇಳ ಆಲ್ಮೋಸ್ಟ್ ಶಾಪಿಂಗ್ ಮೇಳ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಗೆ ಬಗೆಯ ಚಪ್ಪಲಿ ಇರ್ಬೋದು, ಹಾಗೆ ಡ್ರೆಸ್ ಮೆಟೀರಿಯಲ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ. ಸದ್ಯಕ್ಕೆ ನಾವು ಒಳಗಡೆ ಹೋಗೋಣ, ಇನ್ನೂ ಈ ಒಂದು ಮೇಳದಲ್ಲಿ ಏನೆಲ್ಲ ಸಿಗುತ್ತೆ, ಸೊ ಏನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಹಾಗೆ ಎಲ್ಲಿಂದ ಬಂದಿದ್ದಾರೆ ಎಲ್ಲವನ್ನು ಕೂಡ ನಾನು ಈ ಒಂದು ಮೇಳದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಈ ಒಂದು ಮೇಳದಲ್ಲಿ ನಿಮ್ಮ ಹಳೆಯ ಸಿಲ್ಕ್ ಸ್ಯಾರೀಸ್ನ ಕೂಡ ನೀವು ಮಾರಾಟ ಮಾಡ್ಬೋದು. ಸೊ ಮಾರಾಟ ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ, ಏನು ಬರುತ್ತೆ, ಸೊ ಎಲ್ಲವನ್ನು ಕೂಡ ನಾನೀಗ ನಿಮಗೆ ಇನ್ಫಾರ್ಮೇಶನ್ ಕೊಡಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ದರ್ಶನ್ ಅಂತ. ಸರ್ ಎಲ್ಲಿಂದ ಬರ್ತಾ ಇದ್ದಾರೆ? ನಮ್ದು ಪ್ರಾಪರ್ ಚಿಕ್ಕಮಗಳೂರು ಬರುತ್ತೆ. ಇಲ್ಲಿ ಎಲ್ಲ ಇವೆಂಟ್ಸ್ ಗಳು ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಎಲ್ಲೇ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾನೇ ಕರೀಲಿ, ಮನೆ ಹತ್ರ ಹೋಗ್ಬಿಟ್ಟು ಸ್ಯಾರಿಗಳು ಬೈ ಮಾಡ್ಕೊಂಡ್ ಬರ್ತೀವಿ. ಕಾಂಚಿವರಂ, ಮೈಸೂರು ಸಿಲ್ಕ್ ಎಲ್ಲ ಆಯ್ತು ಅಂದ್ರೆ ಬೆಸ್ಟ್ ಪ್ರೈಸ್ ಕೊಡ್ತಾ ಅಂತೀವಿ. ಓಕೆ ಸರ್, ಈಗ ನಾವು ಯಾವುದೇ ರೀತಿ ಸಿಲ್ಕ್ ಸ್ಯಾರೀಸ್ ನ ನಿಮ್ಮ ಹತ್ರ ಮಾರಾಟ ಮಾಡಬಹುದು? ಹಳೆ ಈ ತರ ವೈಟ್ ಬಂದ ಅಂದ್ರೆ ಸರ್ ನಮ್ ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ತೀವಿ. 1000 ರೂಪೀಸ್ ಇಂದ 50,000 ತನಕ ಒಂದ್ ಸ್ಯಾರಿ ಕೊಡ್ತೀವಿ. ಈ ತರ ಕಾಪರ್ ಬಂದ್ರೆ ಬೇರೆ ಕಡೆ ಹೋಗೋದಿಲ್ಲ, ನಿಮ್ ಕಡೆಯಿಂದ ಬಂದ ಅಂದ್ರೆ ನಾವು ಕೆಜಿ ಲೆಕ್ಕದಲ್ಲಿ ತಗೊಂತೀವಿ. ಅಂದ್ರೆ ಕಾಪರ್ ಬಂದ್ರೆ ಕೆಜಿ ಲೆಕ್ಕದಲ್ಲಿ ಲೆಕ್ಕದಲ್ಲಿ ತಗೊಂತೀವಿ. ವೈಟ್ ಕಲರ್ ಬಂದ್ರೆ ನೀವು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಕೊಡ್ತಾ ಅಂತೀವಿ. ಸೊ 1000 ಇಂದ 50,000 ತನಕ ಇದೆ. ಯಾವುದೇ ಹಳೆ ಸ್ಯಾರಿ, ಯಾವುದೇ ಹಳೆ ಸ್ಯಾರಿ ಅರ್ಧೋಗಿರ್ಲಿ, ಕಲರ್ ಫೀಲ್ಡ್ ಆಗಿರ್ಲಿ, ಸುಟ್ಟೋಗಿರ್ಲಿ, ಎನಿ ಒಂದ್ ಹೆಂಗೆ ಇರ್ಲಿ, ಓಕೆ ಬೆಸ್ಟ್ ಪ್ರೈಸ್ ಕೊಡ್ತಾ ಅಂತೀವಿ ಸರ್. ಸೊ ನೀವು ಬೆಸ್ಟ್ ಪ್ರೈಸ್ ಕೊಟ್ಟು ತಗೋತೀರಾ? ಹೌದು ಸರ್. ಸೊ ನೀವು ಅವ್ರ ಮನೆ ಹತ್ರಕ್ಕೆ ಹೋಗ್ತೀರಾ? ಮನೆ ಹತ್ರನೇ ಹೋಗ್ತೀವಿ ಸರ್. ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ದ ಅಂದ್ರೆ ಮನೆ ಹತ್ರನೇ ಹೋಗಿ ತಗೊಂತೀವಿ ಸರ್. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? 8951054300. ಓಕೆ, ಸೊ ಈ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಓಕೆ ಸರ್. ಓಕೆ ಫೈನ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನೋ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಎಷ್ಟು ಚೆನ್ನಾಗಿ ಎಲ್ಲ ಜನಗಳೆಲ್ಲ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಎಕ್ಸ್ಪೋ ಮೇ 31st ತನಕ ಇರುತ್ತೆ. ಸೊ ಅಲ್ಲಿವರೆಗೂ ಈ ರೀತಿ JP ನಗರದ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಇಲ್ಲಿ ಬಂದು ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಈ ಒಂದು ಮ್ಯಾಂಗೋ ಎಕ್ಸ್ಪೋ ಬೆಂಗಳೂರಿನ ಅತಿ ದೊಡ್ಡ ಮ್ಯಾಂಗೋ ಎಕ್ಸ್ಪೋ ಅಂತಲೇ ಹೇಳ್ಬೋದು. ಸೊ ಮ್ಯಾಂಗೋ ಎಕ್ಸ್ಪೋ ಜೊತೆಗೆ ಸೊ ಎಲ್ಲ ಒಂದು ಐಟಮ್ಸ್ಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಏನೋ ಈ ಒಂದು ಎಕ್ಸ್ಪೋದ ಮೇನ್ ಅಟ್ರಾಕ್ಷನ್ ಅಂತ ಅಂದ್ರೆ ಹೇಳಿದ್ರೆ ಅದು ಫುಡ್ ಮೇಳ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತರಹೇವಾರಿ ಒಂದು ಮಾವಿನಿಂದ ತಯಾರಿಸ್ತಕ್ಕಂಥ ಒಂದು ಹಲವಾರು ಖಾದ್ಯಗಳನ್ನು ಈ ಒಂದು ಮೇಳದಲ್ಲಿ ಇಟ್ಟಿದ್ದಾರೆ. ಸದ್ಯಕ್ಕೆ ಒಳಗಡೆ ಹೋಗೋಣ, ಏನೆಲ್ಲ ಇದೆ, ಏನೆಲ್ಲ ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಅಂತ. ಎಲ್ಲಿಂದ ಬರ್ತಾ ಇದ್ದಾರೆ ಸರ್? ನಾವು ಆಕ್ಚುಲಿ ಸಾಗರದವರು. ಓಕೆ. ಈಗಿರೋದು ಬೆಂಗಳೂರಲ್ಲೇನೆ. ಓಕೆ. ಸೊ ನಾವಿಬ್ರು IT ಫೀಲ್ಡ್ ಅವರು. ನಾವಿಬ್ರು 16 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಓಕೆ. ಸಿಕ್ಕಾಪಟ್ಟೆ ಗೇಮ್ಸ್ ಗಳನ್ನೆಲ್ಲ ಡೆವಲಪ್ ಮಾಡಿದೀವಿ. ರಮೇಶ್ ಸರ್ಕಲ್ ಕೇಳಿರ್ಬೋದು. ರಮೇಶ್ ಸರ್ಕಲ್ ಅಲ್ಲೂ ನಾವು ಡೆವಲಪರ್ಸ್ ಆಗಿದ್ವಿ. ಓಕೆ. ಸೊ ರಮೇಶ್ ಸರ್ಕಲ್ ತುಂಬಾ ಗೇಮ್ ಗಳನ್ನ ನಾವು ಡೆವಲಪ್ ಮಾಡಿ ಇವಾಗ ಫಸ್ಟ್ ಟೈಮು ಡಿಫ್ರೆಂಟ್ ಏನೋ ಟ್ರೈ ಮಾಡೋಣ ಅಂತ ನೋಡಿದ್ವಿ. ಓಕೆ. ಸೊ ನಾನಿಲ್ಲಿ ನೋಡ್ತಾ ಇದ್ದೆ, ಮ್ಯಾಂಗೋ ಇಂದ ಏನೊಂದು ಗೊಜ್ಜು ಆ ಥರ ಏನೋ ಮಾಡಿದ್ರು. ನನಗೆ ಅದು ಏನಂತ ಗೊತ್ತಿಲ್ಲ ನನಗೆ. ಆಕ್ಚುಲಿ ಆಲ್ಮೋಸ್ಟ್ ಐ ಥಿಂಕ್ ಇದು ಕೋಸ್ಟಲ್ ಸೈಡ್ ಡ್ರಿಂಕ್ ಅನ್ಸುತ್ತೆ. ಕರೆಕ್ಟ್, ಇದು ಮಲ್ನಾಡ್ ಸೈಡ್. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಸೊ ನಾವು ಆಕ್ಚುಲಿ 3-4 ಮಾವಿನ ಮೇಳ ನೋಡಿದ್ವಿ. ಎಲ್ಲೂ ಈ ನಮ್ಮ ಸೈಡ್ ಇಂದ ಇರ್ಲಿಲ್ಲ. ಅದಕ್ಕೆ ಹಾಗಾಗಿ ಕೊಡೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ವಿ. ಇದು ನಾವು ಅಪ್ಪೆ ಹುಳಿ ಅಂತ ಹೇಳಿ ಮಾಡಿದೀವಿ. ಈ ಅಪ್ಪೆ ಹುಳಿ ಏನಿದೆ ಮಲ್ನಾಡ್ ಸೈಡ್ ಅಲ್ಲಿ ಜಾಸ್ತಿ ಸಿಗತ್ತೆ. ಓಕೆ. ಸೊ ಇದು ಮದುವೆ ಮನೆಯಲ್ಲಿ ಊಟ ಆದ್ಮೇಲೆ ಕೊಡ್ತಾರೆ ಇದನ್ನ. ಓಕೆ. ಊಟ ಆದ್ಮೇಲೆ ಒಬ್ಬೊಬ್ರು ಒಳ್ಳೆ ನೀರು ಕುಡಿತಾರೆ. ಸೊ ಇದು ಡೈಜೆಷನ್ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ಒಳ್ಳೆ ನಿದ್ದೆ ಕೂಡ ಕೊಡುತ್ತೆ. ಹಾಗಾಗಿ ಇದೆಲ್ಲ ಬ್ರಾಹ್ಮಣರ ಬೀರು ಅಂತಾನು ಕರೀತಾರೆ. ಸೊ ಇದು ಸ್ಪೈಸಿ ಇರುತ್ತೆ. ಸೊ ಈ ಸ್ಪೈಸಿಗೆ ನಾವು ಈ ಸೂಜಿ ಮೆಣಸಿನಕಾಯಿ ಆಡ್ ಮಾಡ್ತೀವಿ. ಇದಕ್ಕೆ ಸೂಜಿ ಮೆಣಸಿನಕಾಯಿ ಅಂತ ಕರೀತಾರೆ, ಗಾಂಧಾರಿ ಮೆಣಸು ಅಂತಾನು ಕರೀತಾರೆ. ಗಾಂಧಾರಿ ಮೆಣಸು. ಸೊ ಇದನ್ನ ಆಡ್ ಮಾಡ್ತೀರಾ? ಇದನ್ನ ಆಡ್ ಮಾಡ್ತೀವಿ. ಓಕೆ ಸರ್, ಈಗ ಮಾವಿನಕಾಯಿ ಯಾವ್ದನ್ನ ಯೂಸ್ ಮಾಡ್ತೀರಾ ಸರ್? ಸೊ ನಾವು ಇದಕ್ಕೆ ಅಪ್ಪೆ ಮಾವಿನಕಾಯಿ ಯೂಸ್ ಮಾಡ್ತೀವಿ. ಅಪ್ಪೆ ಮಾವಿನಕಾಯಿ ಅಂದ್ರೆ ಈಗ ಏನು, ಈಗ ಕರಾವಳಿ ಮಲ್ನಾಡ್ ಭಾಗದಲ್ಲಿ ಮಲ್ನಾಡ್ ಸೈಡ್ ಅಲ್ಲಿ ಸಿಗುತ್ತೆ ಅದು ಅಪ್ಪೆ ಮಿಡಿ ಅಂತ ಹೇಳ್ತಾರೆ. ಕರೆಕ್ಟ್. ಅಪ್ಪೆ ಮಿಡಿ ಆ ಒಂದು ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಈ ತರ ಒಂದು ಇದನ್ನ ಇದು ಮಾಡ್ತೀರಾ? ಹೌದು. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಬ್ರಾಹ್ಮಿನ್ಸ್ ಫುಡ್ ಅಂತಾನೆ ಹೇಳ್ಬೋದು. ಕರೆಕ್ಟ್. ಸೊ ಇದನ್ನ ನಮಗೂ ಕೂಡ ಪರಿಚಯ ಮಾಡ್ಕೊಡ್ತೀವಿ. ಸೊ ಈ ಒಂದು ಎಕ್ಸ್ಪೋ ನಲ್ಲಿ ಎಲ್ಲ ಯಾವ ತರ ಇದೆ ಸರ್ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ. ಸೊ ನಮ್ಮ IT ಬಿಟ್ಟು ಫಸ್ಟ್ ಟೈಮ್ ಡಿಫ್ರೆಂಟ್ ಆಗಿ ಏನೋ ಮಾಡ್ತಾ ಇರೋದಂದ್ರೆ ಇದೆ ಫಸ್ಟ್ ಟೈಮ್. ಓಕೆ. ಮನೆ ಮಾತಾಗಿತ್ತು. ಈ ಮೇಳದಿಂದ ಸುಮಾರು ಜನರಿಗೆ ಗೊತ್ತಾಗಿದೆ. ಅದ್ರದ್ದು ಪೇಸ್ಟ್ ಮಾಡಿದೀವಿ ನಾವು. ಓಕೆ, ಅಂದ್ರೆ ಈ ಪೇಸ್ಟ್ ಅನ್ನ ನಾವು ಡೈಲ್ಯೂಟ್ ಮಾಡ್ಕೊಂಡು ನಾವು
ಈ ತರ ಮಾಡ್ಕೊಂಡು ಕುಡಿಬಹುದು ಮನೆ. ಓಕೆ ಸೊ ಇದು ಒಂದು ಬಾಕ್ಸ್ ಇಂದ ಹಾ. ನಿಮ್ಗೆ ಆಲ್ಮೋಸ್ಟ್ 20 ಲೀಟರ್ ಇಂದ ನೀರ್ ಗೊಜ್ಜು ಮಾಡ್ಕೋಬಹುದು. ಓಕೆ ಸೊ 2 ಸ್ಪೂನ್ಗೆ 1 ಲೀಟರ್ ನೀರ್ ಬಿಡಿಸ್ಕೊಂಡ್ ಮಾಡಿರಾಯ್ತು. ಓಕೆ ಇದನ್ನ ನೀವು ಅನ್ನಕ್ಕೂ ಹಾಕೊಂಡ್ ತಿನ್ಬೋದು. ಓಕೆ ಸೊ 1 ಬೌಲ್ ಆಫ್ ರೈಸ್ ಗೆ ನೀವು 1 ಸ್ಪೂನ್ ಹಾಕೊಂಡ್ರಿ ಅಂತಂದ್ರೆ Okay. ತುಂಬಾ ಟೇಸ್ಟ್ ಬರುತ್ತೆ. ಸರ್ ಇದು ಕಾಸ್ಟ್ ಎಷ್ಟಿದೆ ಸರ್ ಇದು? ಸೊ ಇದು 249 ಆಗುತ್ತೆ. ಓಕೆ ಆಮೇಲೆ ಇದರಲ್ಲಿ ನಮ್ದು ಮತ್ತೊಂದು ದೊಡ್ಡ ಪ್ರಾಡಕ್ಟ್ ಇದೆ, ಇದು 500 ಗ್ರಾಮ್, ಇದು 499 ಆಗುತ್ತೆ. ಓಕೆ ಸೇಮ್ ಅದ್ರಲ್ಲಿನೇ ಇದು 500 ಗ್ರಾಮ್. ಹಾ ಹೌದು. ಓಕೆ ಈ ಗೊಜ್ಜಿಂದ ಏನೇನ್ ಮಾಡ್ಬೋದು ಅಂತ ಹೇಳಿ ಹಾಕಿದ್ವಿ. ಓಕೆ ಅಂದ್ರೆ ಈ ಗೊಜ್ಜಲ್ಲಿ ನಾವು ಬೇರೆ ಬೇರೆ ತರ ಅಂದ್ರೆ ಈಗ ಹಾ ಚಿತ್ರಾನ್ನ, ಹಾ ಮಾವಿನಕಾಯಿ ಈಗ ಚಿತ್ರಾನ್ನ ಇರ್ಬೋದು. ಅಂದ್ರೆ ಈಗ ವೈಟ್ ರೈಸ್ ಏನಿರುತ್ತೆ ಅದಕ್ಕೂ ಕೂಡ ನಾವು ಹೌದು. ಕಲ್ಸ್ಕೊಂಡು ತಿನ್ಬೋದು. ಮೊಸರನ್ನ ಸೈಡಿಗೆ ಹಾಕೋಬಹುದು ಉಪ್ಪಿನಕಾಯಿ ಓಕೆ ತರ. ಓಕೆ ಅಂದ್ರೆ ಈಗ ಇನ್ಸ್ಟೆಂಟ್ ಆಗಿ ಏನೋ ಈಗ ಸಾಂಬಾರ್ ಮಾಡ್ಲಿಕ್ಕೆ ಆಗಿಲ್ಲ, ಹಾ. ಬ್ಯಾಚುಲರ್ಸ್ ಏನಾದ್ರು ಇದ್ರೆ ಕರೆಕ್ಟ್, ತಕ್ಷಣ ಮಾಡ್ಕೊಂಡು ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಹಾಗೆ ಇದು ನೋಡ್ತಾ ಇದೆ. ಸೊ ಇದೇನ್ ಮೇಡಮ್ ಇದು? ಇದು ಹುಣಸೆ ಹಣ್ಣಿನ ಪಾನಕ. ಓಕೆ ಇದು ಹುಣಸೆ ಹಣ್ಣು, ಹಾ ಇದು ಹುಣಸೆ ಹಣ್ಣು ಮತ್ತೆ ಜೋನಿ ಬೆಲ್ಲ ಹಾಕಿದೀವಿ. ಓಕೆ ನಮ್ ಕಡೆ ಜೋನಿ ಬೆಲ್ಲ ತುಂಬಾ ಫೇಮಸ್. ಎಲ್ಲಾರ ಮನೆಯಲ್ಲ ನಾರ್ಮಲ್ ಬೆಲ್ಲಕ್ಕಿಂತ ಜೋನಿ ಬೆಲ್ಲನೇ ಬಳಸ್ತೀವಿ. ಓಕೆ ಇದರಲ್ಲಿ ಹೆಚ್ಚಿನ ಮಟ್ಟದ ಕ್ಯಾಲ್ಸಿಯಂ ಇದೆ. ಹ್ಮ್ ಮತ್ತೆ ಈ ಬಿಸಿಲುಗಾಲದಲ್ಲಿ ಈ ತರ ಡ್ರಿಂಕ್ ಕುಡಿದ್ರೆ ನಿಮ್ಗೆ ಒಳ್ಳೇದು, ದೇಹಕ್ಕೆ ತಂಪಾಗತ್ತೆ. ಓಕೆ ಮತ್ತೆ ಸೊ ಶಕ್ತಿ ಈಗ ಕೊಡುತ್ತೆ. ನಮ್ಗೆ ಸ್ಮೆಲ್ ಬರ್ತಾ ಇದೆ ಸ್ವಲ್ಪ ಜೀರಿಗೆ. ಹೌದು, ಇದರಲ್ಲಿ ಹಾ ಜೀರಿಗೆ ಪುಡಿ ಇದೆ, ಹಾ. ಮತ್ತೆ ಸ್ವಲ್ಪ ಶುಂಠಿ ಪುಡಿ ಇದೆ, ಮತ್ತೆ ಪೆಪ್ಪರ್. ಅಂದ್ರೆ ಡೈಜೆಷನ್ಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ ಜೋನಿ ಬೆಲ್ಲ, Okay. ನಾರ್ಮಲ್ ಬೆಲ್ಲ, ಸೊ ಲಿಕ್ವಿಡ್ ಟೈಪ್ ಇರುತ್ತೆ ಬೆಲ್ಲ. ಓಕೆ ಸೊ ಇದನ್ನ ನೀವು ಈ ಒಂದು ಪಾನಕಕ್ಕೆ ಯೂಸ್ ಮಾಡ್ತೀರಾ? ಮಾಡ್ತೀವಿ. ಸೊ ಇನ್ ಕೇಸ್ ಈಗ ನಮ್ಗೇನಾದ್ರು ಈಗ ಇನ್ಸ್ಟೆಂಟ್ ಆಗಿ ಈ ಪಾನಕ ಮಾಡ್ಕೊಂಡು ಕುಡಿಬೇಕು ಅಂತಂದ್ರೆ ಸೊ ಏನಾದ್ರು ನೀವು ಇದ್ರದ್ದು ರೆಸಿಪಿ ಹಾಕಿದೀವಿ, ಪೇಸ್ಟ್ ಏನು ಮಾಡ್ಲಿಲ್ಲ. ಓಕೆ ಜೋನಿ ಬೆಲ್ಲ ಮೇನ್. ಜೋನಿ ಬೆಲ್ಲ ನಿಮ್ಗೆ ಪ್ಯಾಕ್ ಮಾಡಕ್ ಆಗಲ್ಲ ಅಂತ ಹೇಳಿ ಇದೆಲ್ಲ ಹಾಕಿದೀವಿ. ಓಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನ ಹಾಕಿದ್ದೀರಾ? ಹೌದು. ಸೊ ಇಲ್ಲಿ ಬಂದು ಎಲ್ಲ ಜನಗಳದೆಲ್ಲ ರೆಸ್ಪಾನ್ಸ್ ಎಲ್ಲ ಇದೆ. ಮೇಡಮ್ ಇದು ಒಂದು ಗ್ಲಾಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಮೇಡಮ್? ಇದು 250 ml ಒಂದು ಗ್ಲಾಸ್. ಇದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತೀವಿ ಪಾನಕಕ್ಕೆ. ಓಕೆ ಇದರಲ್ಲಿ 2 ವೆರೈಟಿ ಇದೆ. ನೀರ್ ಗೊಜ್ಜು ಸಣ್ಣದು ಕಪ್ ಆದ್ರೆ 40 ರೂಪಾಯಿ, ದೊಡ್ಡ ಕಪ್ ಆದ್ರೆ 70 ರೂಪಾಯಿ ಮಾಡ್ತಾ ಇದ್ವಿ. ಇದಕ್ಕೆ ಬೀರ್ ಶಾಟ್ ಅಂತ ನಾವು ಬಿಯರ್ ಶಾಟ್. ಓಕೆ ಓಕೆ ಫೈನ್ ಸರ್. ಈಗ ನಮ್ಗೆ ಏನಾದ್ರು ಬೇಕು ಅಂದ್ರೆ ಖಂಡಿತ ಇದಾದ್ರೆ ನಾವು ನೀರ್ ಗೊಜ್ಜಿಗೆ ಪೇಸ್ಟ್ ಸಿಗುತ್ತೆ. ಸೊ ಅದನ್ನ ಮಾಡ್ಕೊಂಡು ಕುಡಿಬೋದು. ಹುಣಸೆ ಪಾನಕಕ್ಕೆ ನೀವು ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಹೇಳಿದ್ದೀರಾ? ಸೊ ಇಲ್ಲ, ನಮ್ ನಂಬರ್ ಇರುತ್ತೆ. ಓಕೆ So ನೀವು ಇದನ್ನ ಪರ್ಚೇಸ್ ಮಾಡಿದ್ರೆ ಇದ್ರ ನಮ್ ನಂಬರ್. ಈಗ ನಿಮ್ಮ ಒಂದು ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾವು ಯಾವ ತರ? ಸೊ ನಿಮ್ಗೆ ನಮ್ಮ ಪ್ರಾಡಕ್ಟ್ ಇನ್ನೂ ಬೇಕು ಅಂತಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 8105408339 ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನೀವು ವಾಟ್ಸ್ಆಪ್ ಮಾಡಿ, ಕಾಲ್ ಮಾಡಿ. ಸೊ ನೀವೇನೇ ಮಾಡಿದ್ರು ನಿಮ್ಮ ಸುತ್ತಮುತ್ತ ಇತ್ತು ಅಂದ್ರೆ ನಾವು ಫ್ರೀ ಡೆಲಿವರಿ ಮಾಡ್ತೀವಿ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ವೀಕ್ಷಕರೇ, ಈ ಒಂದು ಎಕ್ಸ್ಪೋನಲ್ಲಿ ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಮ್ಯಾಂಗೋಸ್, ಸ್ನ್ಯಾಕ್ಸ್ ಸಿಗುತ್ತೆ, ಸ್ಟಾರ್ಟರ್ಸ್ ಸಿಗುತ್ತೆ. ಬಟ್ ಆ ಮರ ಹೇಗಿರುತ್ತೆ ಅಂದರೆ ಮಾವಿನ ಮರ ಯಾವ ಥರ ಇರುತ್ತೆ, ಡಿಫ್ರೆಂಟ್ ವೆರೈಟೀಸ್ ಮ್ಯಾಂಗೋ ನಾವು ಹೇಳ್ತೀವಿ, ಬಟ್ ಮರಗಳೆಲ್ಲ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಬಟ್ ಈ ಒಂದು ಎಕ್ಸ್ಪೋನಲ್ಲಿ ನೀವು ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಾ ಬಸ್ತಾರ ಮಾವು ಅಂತಂದ್ಬಿಟ್ಟು ಸೊ ಸಖತ್ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿದರು. ಸೊ ಈ ಒಂದು ಗಿಡ ಅಂದರೆ ಮಾವಿನ ಮರ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಸೊ ಹಣ್ಣು ಕೂಡ ಬಿಟ್ಟಿದೆ. ಸೊ ಇನ್ನು ಮುಂದೆ ಹೋದರೆ ನಿಮಗೆಲ್ಲ ಗೊತ್ತಿರ್ಬೋದು ಗುಜರಾತ್ನಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕೇಸರ್ ಬಾದಾಮ್ ಅಂದರೆ ಕೇಸರ್ ವೆರೈಟಿ ಮ್ಯಾಂಗೋಸು ನೀವಿಲ್ಲಿ ನೋಡ್ಬೋದು. ಸೊ ಹಣ್ಣು ಕೂಡ ಬಿಟ್ಟಿದೆ. ಸೊ ಈ ಒಂದು ಗಿಡವನ್ನು ಕೂಡ ನೀವಿಲ್ಲಿ ನೋಡಬಹುದು. ಸೊ ಈ ಒಂದು ಎಕ್ಸ್ಪೋನಲ್ಲಿ ಸೊ ಇದನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಅತ್ಯಂತ ಜನಪ್ರಿಯ ಮಾವು ಅಂದರೆ ಏನು ನಮ್ಮ ಮಧ್ಯಪ್ರದೇಶದ ಒಂದು ಮ್ಯಾಂಗೋ ಏನಿದೆ ಆಲ್ಫೋನ್ಸೋ ಮ್ಯಾಂಗೋ. ಸೊ ಇದನ್ನು ಕೂಡ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂದರೆ ಗಿಡ ಕೂಡ ಇದೆ. ಸೊ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಬಟ್ ಮ್ಯಾಂಗೋ ಎಕ್ಸ್ಪೋನ್ ಅಂದರೆ ನೀವು ಮ್ಯಾಂಗೋ ನೋಡಬೇಕಲ್ವ ಯಾವ ಥರ ಇರುತ್ತೆ ಗಿಡ ಅಂತಂದ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ಬೋದು ಆಲ್ಫೋನ್ಸೋ ಮ್ಯಾಂಗೋ. ಸೊ ಗಿಡ ಯಾವ ಥರ ಇದೆ. ಸೊ ಆಲ್ರೆಡಿ ಕಾಯಿ ಬಿಟ್ಟಿದೆ. ಸೊ ಹಣ್ಣು ಕೂಡ ಇಲ್ಲಿ ಸಿಗುತ್ತೆ. ಇನ್ನು ಮುಂದೆ ಹೋಗೋಣ ರೈನೋ ಹಾರ್ನ್ ಮಾವು ಅಂತಂದ್ಬಿಟ್ಟು. ಸೊ ಈ ಒಂದು ವೆರೈಟಿ ಬಂದ್ಬಿಟ್ಟು ಥೈಲ್ಯಾಂಡ್ ವೆರೈಟಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ರೈನೋ ಹಾರ್ನ್ ಅಂತಂದ್ಬಿಟ್ಟು. ಸೊ ಈ ಒಂದು ವೆರೈಟಿ ಮ್ಯಾಂಗೋ ಬಂದ್ಬಿಟ್ಟು ಥೈಲ್ಯಾಂಡ್ ದೇಶದ್ದು. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ದಶೇರಿ ಮ್ಯಾಂಗೋ ಅಂತಂದ್ಬಿಟ್ಟು. ಸೊ ಇದನ್ನು ಮೂಲ ನೋಡೋದಾದರೆ ನಮ್ಮ ಭಾರತದ ಲಕ್ನೋ ಭಾಗದಲ್ಲಿ ಬೆಳೀತಕ್ಕಂಥ ಒಂದು ಮಾವಿನ ಹಣ್ಣಿನ ತಳಿ. ಸೊ ದಶೇರಿ ಅಂತಂದ್ಬಿಟ್ಟು. ಸೊ ಈಗ ನಮ್ಮ ಕರ್ನಾಟಕ ಭಾಗದಲ್ಲೂ ಕೂಡ ಇದು ಪರಿಚಯ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಹಣ್ಣು ಕೂಡ ಯಾವ ಥರ ಇದೆ ಅಂತ. ಇನ್ನು ನಾವು ಹಾಗೆ ಮುಂದೆ ಹೋದರೆ ಜಾಯಿಂಟ್ ಐವರಿ ಮ್ಯಾಂಗೋ ಅಂತಂದ್ಬಿಟ್ಟು. ಸೊ ಇದು ಕೂಡ ಒಂದು ಥೈಲ್ಯಾಂಡ್ ವೆರೈಟಿ. ಸೊ ನೀವು ನೋಡ್ಬೋದು ತುಂಬ ಸ್ವಲ್ಪ ಉದ್ದವಾಗಿದೆ ಮ್ಯಾಂಗೋ. ಸೊ ಈ ಒಂದು ತಳಿಯ ಮ್ಯಾಂಗೋ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಹಾಗೆ ನಾವು ಮುಂದೆ ಹೋದರೆ ಗೋಲ್ಡನ್ ನಮ್ಡೋಕ್ ಮೈ ಮಾವು ಅಂತಂದ್ಬಿಟ್ಟು. ಸೊ ಇದರದ್ದು ಕೂಡ ಮೂಲ ಬಂದ್ಬಿಟ್ಟು
ಥೈಲ್ಯಾಂಡ್ ದೇಶದ ಮಾವು ಅಂತಾನೆ ಹೇಳ್ಬೋದು. ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಥೈಲ್ಯಾಂಡ್ ದೇಶದ ಮಾವು ಇದಾಗಿರುತ್ತೆ. ಇನ್ನು ಪ್ರಪಂಚದಲ್ಲಿ ಅತ್ಯಂತ ಕಾಸ್ಟ್ಲಿಸ್ಟ್ ಮ್ಯಾಂಗೋ ಅಂತಂದರೆ ಅದು ಮಿಯಾಜಾಕಿ ಮಾವು. ನೀವು ನೋಡ್ತಾ ಇರ್ಬೋದು, ಮಿಯಾಜಾಕಿ ಜಪಾನ್ ಮೂಲದ ಮ್ಯಾಂಗೋ. ಸೊ ರೆಡ್ಡಿಶ್ ಅಂದರೆ ಪಿಂಕ್ ರೆಡ್ಡಿಶ್ ಕಲರ್ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಒಂದು ಗಿಡವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ, ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಮಾವಿನ ಗಿಡ ಸದ್ಯಕ್ಕೆ ಮರ ಆಗಿಲ್ಲ. ಸೊ ಮುಂದೆ ಬೆಳೀತಾ ಅದು ಮರ ಆಗುತ್ತೆ. ಸೊ ಮಿಯಾಜಾಕಿ ಅಂತಂದ್ಬಿಟ್ಟು. ಸೊ ಇನ್ನು ಹಾಗೆ ಮುಂದೆ ಹೋದರೆ ಪುನಾಸ ಮ್ಯಾಂಗೋ ಅಂತಂದ್ಬಿಟ್ಟು. ಸೊ ಇದನ್ನು ಕೂಡ ಈ ಒಂದು ಎಕ್ಸ್ಪೋನಲ್ಲಿ ಇಟ್ಟಿದ್ದಾರೆ. ಸೊ ಇದು ಕೂಡ ನಮ್ಮ ಭಾರತದ್ದು, ಅಂದರೆ ಮೂಲತಃ ಆಂಧ್ರ ಪ್ರದೇಶದ ಒಂದು ಮಾವಿನ ತಳಿ. ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲೂ ಕೂಡ ಮಾವಿನಕಾಯಿ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ. ಹಾಗೆ ನಾವು ಮುಂದೆ ಹೊರಟ್ರೆ ನೀಲಂ ಮ್ಯಾಂಗೋ ಅಂತಂದ್ಬಿಟ್ಟು. ಸೊ ನೀಲಂ ಮ್ಯಾಂಗೋ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಸೌತ್ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳೀತಕ್ಕಂಥ ಮ್ಯಾಂಗೋ. ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಸೊ ಈ ಕಡೆ ಎಲ್ಲ ಬೆಳೆಯುತ್ತೆ. ಸೊ ಇದರ ಒಂದು ಕಾಯಿಗಳು ಕೂಡ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ, ಹಣ್ಣು ಮಾಡ್ತಾರೆ. ಇನ್ನು ಮತ್ತೊಂದು ತಳಿಯ ಮ್ಯಾಂಗೋ ಅಂತಂದರೆ ಅದು ಮಲ್ಲಿಕಾ. ಸೊ ಮಲ್ಲಿಕಾ ಮ್ಯಾಂಗೋನ ನೀವು ನೋಡಬೇಕು ಅಂತಂದರೆ ಈ ಥರ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ಹಣ್ಣು ತೊಗೊಂಡು ತಿಂದಿರ್ತೀರ. ಬಟ್ ಸದ್ಯಕ್ಕೆ ಎಲ್ಲ ತಳಿಯ ಒಂದು ಮ್ಯಾಂಗೋಸು ಏನಿರ್ಬೋದು, ಮಲ್ಲಿಕಾ, ನೀಲಮು, ಪುನಸ, ದಶೇರಿ, ಈವನ್ ಜಪಾನ್ ದೇಶದ ಮಿಯಾಜಾಕಿ, ಸೊ ಎಲ್ಲವನ್ನು ಕೂಡ ನೀವು ಈ ಒಂದು ಮಾವಿನ ಎಕ್ಸ್ಪೋ ಏನು ನಡೀತದೆ ಅಂದರೆ ಬೆಂಗಳೂರಿನ ಅತಿ ದೊಡ್ಡ ಮಾವಿನ ಮೇಳ ಅಂತ ಹೇಳಿದ್ರು. ಸೊ ಈ ಒಂದು ಎಕ್ಸ್ಪೋನಲ್ಲಿ ಸೊ ಎಲ್ಲವನ್ನೂ ಕೂಡ ನೀವು ನೋಡ್ಬೋದು. ಹಾಯ್ ಮೇಡಮ್, ನಮಸ್ಕಾರ. ಹಾಯ್ ಸರ್, ನಮಸ್ಕಾರ. ನಿಮ್ಮ ಹೆಸರು? ದೀಪ್ತಿ ಸರ್. ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು RR ನಗರಿಂದ ಬರ್ತೀನಿ. RR ನಗರದಿಂದ. ಹೌದು. ಸೊ ಸದ್ಯಕ್ಕೆ JP ನಗರ್ ಬಂದಿದ್ದೀರಾ? ಹೌದು. ಸೊ JP ನಗರ್ಗೆ ಬಂದಿರುವಂತ ಉದ್ದೇಶ? ಇಲ್ಲಿ ನಮ್ಮ ಬ್ರ್ಯಾಂಡ್ ನ ಪಬ್ಲಿಷ್ ಮಾಡ್ಬೇಕು ಅಂತ. ಓಕೆ, ನಿಮ್ ಬ್ರ್ಯಾಂಡ್ ನೇಮ್ ಹೇಳ್ತೀರಾ? ಏನು? ಸಸ್ಯ ಮೆಡಿಬಲ್ಸ್ ಅಂತ. ಸಸ್ಯ ಮೆಡಿಬಲ್ಸ್. ಸ್ಟಾರ್ಟೆಡ್ ವಿತ್ ಇದು ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್. ಓಕೆ. ಇದು ಗ್ರೌಂಡ್ನಟ್ ಆಯಿಲ್, ಇದು ಓಕೆ. ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್. ಸೊ ನಾವು ಕರೆಂಟ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಿದೀವಿ US ಗೆ. US ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ? ಸೊ ಇದರಿಂದ ಸ್ಟಾರ್ಟ್ ಆಗಿ ನಾವು ಇವಾಗ ಮ್ಯಾಂಗೋಸ್ ಎಕ್ಸ್ಪೋರ್ಟ್ ಅಂದ್ರೆ ಮಾಡ್ತಿದೀವಿ. ಸೀಸನಲ್ ಫ್ರೂಟ್ಸ್. ಸೀಸನಲ್ ಫ್ರೂಟ್ಸ್ ಬಂದಿದೆ. ಓಕೆ. ಸೊ ನಮ್ಗೆ ಕರೆಂಟ್ಲಿ 3 ವೆರೈಟೀಸ್ ಇದೆ ಇಲ್ಲಿ Okay. ಎಕ್ಸ್ಪೋರ್ಟ್ ಅಲ್ಲಿ. Okay. ಸೊ ನಿನ್ನೆ ರಸ್ಪುರಿ ಅದೆಲ್ಲ ಔಟ್ ಆಫ್ ಸ್ಟಾಕ್ ಆಯ್ತು. Okay. ತುಂಬಾ ಜನಕ್ಕೆ ಇಷ್ಟ ಆಯ್ತು ಅಂತ ತಗೊಂಡಿದ್ದಾರೆ. ಮತ್ತೆ ಇನ್ಫ್ಯಾಕ್ಟ್ ಇವತ್ತೂ ಬಂದಿದ್ದಾರೆ. ಓಕೆ. ಸೊ ನಮ್ಗೆ ಈಗ ಅಲ್ಫಾನ್ಸೋ ನೋಡ್ತಿದ್ದೀರಾ, ಅಲ್ಫಾನ್ಸಾ ಇದು, ಓಕೆ. ಮಲ್ಲಿಕಾ ಇದೆ, ಮತ್ತೆ ಹಿಮಪಸಂದು ಇದೆ. ಹಿಮಪಸಂದ್, ಮಲ್ಲಿಕಾ ಮತ್ತೆ ಅಲ್ಫೋನ್ಸೋ. ಹೌದು ಸರ್. ಮೇಡಮ್, ಕಾಸ್ಟ್ ಏನೆಲ್ಲ ಇದೆ ಮೇಡಮ್? ಕಾಸ್ಟ್ ಸೊ ಕಾಸ್ಟ್ ವೆರಿ ಅಫೋರ್ಡಬಲ್ ಸರ್, ಸಿನ್ಸ್ ಇಟ್ ಇಸ್ ಇಲ್ಲಿ ನಾವು ಇದು ಮಾಡ್ತಿದೀವಲ್ಲ ಸ್ಟಾಲ್ ಅಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ 10% ಡಿಸ್ಕೌಂಟ್ ಇಂದ ರನ್ ಮಾಡ್ತಿದೀವಿ. ಓಕೆ. So, ಕಾಸ್ಟ್ ಎಷ್ಟು ಅಂತ ಕೇಳ್ಬೋದಾ? ಹೌದು ಸರ್. ಸೊ ಅಲ್ಫಾನ್ಸೋ 450 ಫಾರ್ 3 kg. ಸೊ ನಮ್ದೆಲ್ಲ 3 kg ಬಾಕ್ಸಸ್ 3 ಇರೋದು. kg ಬಾಕ್ಸಸ್. ಹೌದು. ಓಕೆ. ಸೊ 450 ಫಾರ್ 3 kg. ಓಕೆ. ಅಂಡ್ ಮಲ್ಲಿಕಾ 350 ಫಾರ್ 3 kg. ಓಕೆ. ಅಂಡ್ ಹಿಮಪಸಂದ್ 690 ಫಾರ್ 3 kg ಮಾಡ್ತೀವಿ. ಓಕೆ. ಇಸ್ ದೇರ್ ಎನಿ ಡಿಸ್ಕೌಂಟ್ ಫಾರ್ ದಿಸ್? ಸೇಲ್ ಇಂದಾನೇ ನಾವು ಡಿಸ್ಕೌಂಟ್ ಮಾಡ್ತಿದೀವಿ, ಬಟ್ ಔಟ್ಸೈಡ್ ಇಟ್ ಇಸ್ ಇವನ್ ಮೋರ್. ಓಕೆ. ಅಂದ್ರೆ ಈಗ ಸದ್ಯಕ್ಕೆ ಇಲ್ಲಿ ಡಿಸ್ಕೌಂಟ್ 10% ಮಾಡ್ತಿದ್ವಿ, ಡಿಸ್ಕೌಂಟ್ ಕೊಡ್ತೀವಿ. ಓಕೆ, ಫೈನ್ ಮೇಡಮ್. ಈಗ ನಮ್ಗೇನಾದ್ರೂ ಈಗ ಈ ಎಕ್ಸ್ಪೋ ಬಿಟ್ಟು ಔಟ್ ಸೈಡ್ ಈಗ ಏನಾದ್ರು ನಾರ್ಮಲ್ ಡೇಸ್ ಅಲ್ಲಿ ಬೇಕು ಅಂದ್ರೆ ಮ್ಯಾಂಗೋಸ್ ಇರ್ಬೋದು? ಸಿಗತ್ತೆ ಸರ್, ನಮ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನಮ್ಗೆ ವಾಟ್ಸ್ಆಪ್ ಮಾಡಬಹುದು. ಸೊ ಡೈರೆಕ್ಟ್ ಹೋಮ್ ಡೆಲಿವರಿನೂ ಇದೆ. ಓಕೆ ಮೇಡಮ್, ತಮ್ಮ ಕಾಂಟ್ಯಾಕ್ಟ್ ನಂಬರ್? 7353004455. ಓಕೆ. ಇದಲ್ದೇ ನಿಮ್ದು ಕೋಲ್ಡ್ ಪ್ರೆಸ್ ಆಯಿಲ್ಸ್ ಎಲ್ಲ ಇದೆ? ಹೌದು. ಓಕೆ. ಸದ್ಯಕ್ಕೆ ನೀವು ಗ್ರೌಂಡ್ ನಟ್ ಆಯಿಲ್ ನ ಹೌದು, ಗ್ರೌಂಡ್ನಟ್ ಆಯಿಲ್ ಮಾಡ್ತಿದ್ವಿ, ಬೇರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಿದ್ವಿ. ಸೊ ಫ್ಯೂಚರ್ ಅಲ್ಲಿ ನಾವು ಗ್ರೌಂಡ್ನಟ್ಸ್ ಎಕ್ಸ್ಪ್ಯಾಂಡ್ ಮಾಡ್ತಿದೀವಿ. ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಹಾಯ್ ಮೇಡಮ್, ನಮಸ್ಕಾರ. ನಮಸ್ಕಾರ. ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ JP ನಗರ ಚುಂಚಕಟ್ಟ ಕಡೆಯಿಂದ ಬರ್ತಿರೋದು. ಓಕೆ. ನಿಮ್ಮ ಹೆಸರು? ನೇತ್ರ ಅಂತ. ಮೇಡಮ್, ಹೇಗಿದೆ ಎಕ್ಸ್ಪೋ? ಎಕ್ಸ್ಪೋ ತುಂಬಾ ಚೆನ್ನಾಗಿದೆ. ತುಂಬಾ ವೆರೈಟಿ ಆಫ್ ಪ್ರಾಡಕ್ಟ್ ಸ್ಟಾಲ್ ಅಲ್ಲಿ ಇಟ್ಟಿದ್ದಾರೆ. ಸೊ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಅದೇ ಡಿಫ್ರೆಂಟ್ ವೆರೈಟೀಸ್ ನೀವು ಎಕ್ಸ್ಪ್ಲೋರ್ ಓಕೆ. ಮಾಡಬಹುದು. ದೊಡ್ಡದಾಗಿ ಎಲ್ಲ ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೀರಾ? ಬಾಕ್ಸ್ ಎಲ್ಲ ಇಟ್ಕೊಂಡಿದೀವಿ. ಮ್ಯಾಂಗೋಸ್ ತಗೊಂಡು ಹೋಗ್ತಾ ಇದ್ದೀರಾ? ಯಸ್ ಇದು ಟೇಕ್ ಅವೇ. ಇದು we have ordered few more. Okay. So these are first we have got it for friends, relatives, ತುಂಬಾ ಜನ ತಗೊಂಡಿದೀವಿ. Okay. ಸೊ ತುಂಬಾ ವೆರೈಟೀಸ್ ಇದೆ. Okay. ಸೊ ಟ್ರೈ ಮಾಡೋಣ, ವರ್ಷಕ್ಕೆ ಒಂದ್ಸತಿ ಬರೋ ಸೀಸನ್ ಅಲ್ವಾ, ಲೆಟ್ಸ್ ಎಕ್ಸ್ಪ್ಲೋರ್ ಅಂಡ್ ಎಂಜಾಯ್ ಇಟ್ ಅಂತ. ಓಕೆ, ಫೈನ್. ಥ್ಯಾಂಕ್ ಯು. ಎಲ್ರು ಬನ್ನಿ ಎಕ್ಸ್ಪೋಗೆ, ಎಂಜಾಯ್ ಯೋರ್ ಸೆಲ್ಫ್. ಥ್ಯಾಂಕ್ ಯು.